ಎಲ್ಲರಿಗೂ ನಮಸ್ಕಾರ. ಥಟ್ ಅಂತ ಹೇಳಿ ಕ್ವಿಜ್ ಕಾರ್ಯಕ್ರಮಕ್ಕೆ ತಮಗೆಲ್ಲ ಸ್ವಾಗತ. ಒಂದು ವೃತ್ತಿಯಲ್ಲಿ ತೊಡಗಿರ್ತೀರಿ, ನಿವೃತ್ತರಾಗ್ತೀರಾ, ಮುಂದೇನು? ನಿವೃತ್ತರಾದ ಮೇಲೆ ಮುಂದೇನು ಅನ್ನೋದಕ್ಕೆ ಒಂದು ಪೂರ್ವ ಯೋಜನೆ ಮಾಡಿಕೊಳ್ಳದೇ ಇದ್ದರೆ ನಿವೃತ್ತಿ ಜೀವನ ಬೇಸರ ಆಗಬಹುದು ಕೆಲವರಿಗೆ. ಆದರೆ ಕೆಲವರು ಎಂತಹ ಸಿದ್ಧತೆಯನ್ನು ಮಾಡಿಕೊಂಡಿರ್ತಾರೆ ಅಂದರೆ, ನಿವೃತ್ತರಾದ ಮೇಲೆ ನಿಜವಾದ ಅರ್ಥದಲ್ಲಿ ಒಂದು ಹೊಸ ಜೀವನವನ್ನು ಆರಂಭಿಸ್ತಾರೆ, ಹೊಸ ಬದುಕನ್ನೇ ಆರಂಭಿಸ್ತಾರೆ. ಡಾಕ್ಟರ್ ಲೀಲಾ ಅಪ್ಪಾಜಿ ಅವರು 35 ವರ್ಷಗಳ ಕಾಲ ಉಪನ್ಯಾಸಕಿಯಾಗಿ ಅವರು ಕೆಲಸವನ್ನು ಮಾಡ್ತಾರೆ. ನಿವೃತ್ತರಾದ ಮೇಲೆ ಏನು ಅನ್ನೋ ಪ್ರಶ್ನೆ ಧುತ್ತಂತ ಎದುರು ನಿಂತಾಗ ಅವರು ಕ್ಯಾಮ್ರಾವನ್ನು ಕೈಗೆ ತಗೋತಾರೆ. ಕ್ಯಾಮ್ರಾವನ್ನು ಕೈಗೆ ತಗೊಂಡು ಹಕ್ಕಿಗಳ ಹಿಂದೆ ಬೀಳ್ತಾರೆ. ಈಗಲೂ ಬೀಳ್ತಾನೇ ಇದ್ದೀನಿ. ಹಕ್ಕಿ ಹಿಂದೆ ಬಿದ್ದ ಮೇಲೆ ಅವೇ ನನ್ನ ಭಾರಿ ದೋಸ್ತ್. ಮಾತಾಡಿದೆ, ಮಾತನಾಡಿಸಿದೆ, ನೋಡಿದೆ, ನೋಡಿಸಿಸಿದೆ. ಎಷ್ಟಾದರೂ ಮೇಡಮ್ ಆಗಿ ಅಟೆಂಡೆನ್ಸ್ ಹಾಕಿದವಳು. ಹಕ್ಕಿಗಳಿಗೂ ಅಟೆಂಡೆನ್ಸ್ ಹಾಕಿದರೆ ಚಂದ ಅಂತ ಅನ್ನಿಸ್ತು. ಮಾತುಕತೆ ಹುಟ್ಟುಕೊಂಡುವೋ ಎಲ್ಲವನ್ನು ಈ ಬುಕ್ಕಿನಲ್ಲಿ ಹಾಕಿಕೊಟ್ಟಿದ್ದೇನೆ ಅಂತ ಹೇಳಿ ಒಂದು ಸೊಗಸಾದ ಪುಸ್ತಕವನ್ನು ಕನ್ನಡಕ್ಕೆ ಕೊಟ್ಟಿದ್ದಾರೆ ಡಾಕ್ಟರ್ ಲೀಲಾ ಅಪ್ಪಾಜಿ ಅವರು. ಡಾಕ್ಟರ್ ಲೀಲಾ ಅಪ್ಪಾಜಿ ಅವರು ಬರೆದ ಹಕ್ಕಿ ಅಟೆಂಡೆನ್ಸ್ ಎನ್ನುವ ಈ ಪುಸ್ತಕ ಶೀರ್ಷಿಕೆ ಹೇಗೆ ವಿಶೇಷವಾಗಿದೆಯೋ ಒಳಗೆ ಇರತಕ್ಕಂಥ ಬರಹಗಳು ಹಾಗೆ ವಿಶೇಷವಾಗಿದೆ. ಸಾಮಾನ್ಯವಾಗಿ ಹಕ್ಕಿಗಳ ಪುಸ್ತಕ ಅಂದರೆ ಕನ್ನಡದಲ್ಲಿ ಏನು ಹೇಳ್ತಾರೆ, ಇಂಗ್ಲೀಷನ್ನೇನು ಹೇಳ್ತಾರೆ, ವೈಜ್ಞಾನಿಕ ಪಾರಿಭಾಷಿಕ ಪದದಲ್ಲಿ ಇದು ಎಲ್ಲಿರುತ್ತೆ, ಅದರ ಆಹಾರ ಪದ್ಧತಿ, ಹೀಗೆ ಕ್ರಮಬದ್ಧವಾಗಿ ಬರ್ಕೊಂಡು ಹೋಗ್ತಾರೆ. ಆಸಕ್ತಿ ಬರಬಹುದು, ಬರದೇ ಇರಬಹುದು. ಆದರೆ ಲೀಲಾ ಅವರು ಬಳಸುವಂಥ ಈ ಅಟೆಂಡೆನ್ಸ್ ಭಾಷೆ ಇದೆಯಲ್ಲ, ಎಷ್ಟು ಚೆನ್ನಾಗಿದೆ ಅಂದರೆ ಇಡೀ ಪುಸ್ತಕವನ್ನು ಒಮ್ಮೆಲೆ ಓದು ಮುಗಿಸೋಣ ಅಂತ ಅನಿಸುತ್ತೆ. ಮೇಡಮ್, ನಿಮಗೆ ಉಯ್ಯಾಲೆ ಆಡೋದು ಇಷ್ಟನಾ? ಯಾಕ್ರೋ, ನಿಜ ಹೇಳ, ನೀವು ನಿಜಾನೇ ಹೇಳೋದು ಅಂತ ನಮಗೆ ಗೊತ್ತು, ಹೇಳಿ. ನನಗೆ ನಾಚಿಕೆ ಆಗುತ್ತೆ ಕಣ್ರಪ್ಪ. ನಿಮಗೆ ನಮ್ಮ ಹತ್ರ ಅದೆಂಥ ನಾಚಿಕೆ ಹೇಳಿ. ಆಮೇಲೆ ನಗಬಾರ್ದು ನೋಡಿ, ನಗೋದು ಬೇಡವೋ ಆಮೇಲೆ ಯೋಚನೆ ಮಾಡ್ತೀವಿ, ಹೇಳಿ. ಎಷ್ಟೊಂದು ಸದಾಯಿಸ್ತೀರಿ ನೀವು. ಉಯ್ಯಾಲೆ ಅಂದರೆ ತುಂಬಾ ಇಷ್ಟ. ಅಷ್ಟೇ ಅಲ್ಲ, ಮತ್ತಿನ್ನೇನು ಮೇಡಮ್, ಮೊದಲೆಲ್ಲ ತೊಟ್ಟಿಲ್ ಸಿಕ್ಕರೆ ಅದರಲ್ಲೂ ಕೂತ್ಕೊಂಡು ತೂಗಿಕೊಳ್ತಾ ಇದ್ದೆ. ಅದಕ್ಕೆ ನೀವೊಂದು ಮಗು, ಅಲ್ಲಲ್ಲ ಮಗು ಥರನೇ ನೀವು ಆಡೋದು. ಅದಿರಲಿ, ಯಾಕಪ್ಪ ಉಯ್ಯಾಲೆ ವಿಷಯ ಕೇಳ್ತಾ ಇದ್ದೀರಿ? ಅವನು ಆ ಕರಿ ಟೋಪಿ ಮಿಂಚುಳ್ಳಿ ಅಂದರೆ ಬ್ಲಾಕ್ ಕ್ಯಾಪ್ಡ್ ಕಿಂಗ್ ಫಿಶರ್ ಕ್ಲಾಸಿಗೆ ಬರೋದಕ್ಕೆ ಮೊದಲು ಒಬ್ಬನೇ ಉಯ್ಯಾಲೆ ಆಡ್ತಾ ಇದ್ದಾನೆ. ಏನೋ ಕ್ಲಾಸಿಗೆ ಬರಲ್ವೇನೋ? ಬರ್ತೀನಿ, ನೀವು ಅವ್ರನ್ನ ಕರ್ಕೊಂಡು ಹೋಗಿ ಮೇಡಮ್, ಎಲ್ಲರೂ ಸ್ವಲ್ಪ ಹೊತ್ತು ಉಯ್ಯಾಲೆ ಆಡೋಣ, ಆಮೇಲೆ ಒಟ್ಟಿಗೆ ಹೋಗೋಣ. ನಿಮ್ಮೆಲ್ಲರ ಆಸೆಗೆ ನಾನು ಯಾಕೆ ಬೇಡ ಅನ್ನಲಿಪ್ಪ, ಹೋಗೋಣ. ಆದರೆ 5 ನಿಮಿಷದ ನಂತರ ವಾಪಸ್ ಬರಬೇಕು, ಆಯಿತಾ? ಥ್ಯಾಂಕ್ಸ್. ಮೇಡಮ್ ಅಂದರೆ ನಮ್ಮ ಮೇಡಮ್ಮೇ, ತುಂಬ ಒಳ್ಳೆಯವರು ನಮ್ಮ ಲೀಲಾ ಮೇಡಮ್. ಹೀಗೆ ಹಕ್ಕಿಗಳ ಬಹಳ ಸುಂದರವಾದ ಚಿತ್ರಗಳನ್ನು ಹಾಲು ಕಾಗದದಲ್ಲಿ ಮುದ್ರಿಸಿದ್ದಾರೆ. ಈ ಚಿತ್ರಗಳನ್ನು, ಆ ಚಿತ್ರಗಳನ್ನು ನೋಡೋದಕ್ಕೆ, ಆ ಹಾಳೆಗಳನ್ನು ಮುಟ್ಟೋದಕ್ಕೆ ಒಂದು ರೀತಿ ಖುಷಿಯಾಗುತ್ತೆ. ಇಷ್ಟು ಚೆಂದಾದ ಚಿತ್ರಗಳಿಗೆ ಅವುಗಳ ಭಾವ, ಭಂಗಿ, ಆಕೃತಿ ಇವುಗಳಿಗೆ ಹೊಂದುವಂಥ ಸೊಗಸಾದ ಸಂಭಾಷಣೆಗಳನ್ನು ಬರೀತಾ ಹೋಗ್ತಾರೆ ಪ್ರತಿಯೊಂದು ಪುಟದಲ್ಲೂ ಸಹ. ಹಾಗಾಗಿ ಇಲ್ಲಿ ಇರ್ತಕ್ಕಂಥ ಈ ಚಿತ್ರಗಳನ್ನು ನೋಡೋದ್ರ ಜೊತೆಗೆ ಆ ಚಿತ್ರಗಳು ಹೇಳಬಹುದಾದ ಕಥೆ, ಸಂಭಾಷಣೆ, ನಾಟಕ ಏನಿದೆ ಅವುಗಳನ್ನು ಕಲ್ಪಿಸ್ಕೊಳ್ಳೋದೇ ನಿಜಕ್ಕೂ ರೋಚಕವಾಗುತ್ತೆ. ಕನ್ನಡದಲ್ಲೇ ಹೊಸ ಬಗೆಯ ಒಂದು ಪುಸ್ತಕವನ್ನು ಕೊಟ್ಟಿದ್ದಾರೆ ಡಾಕ್ಟರ್ ಲೀಲಾ ಅಪ್ಪಾಜಿ ಅವರು. ಹಕ್ಕಿ ಅಟೆಂಡೆನ್ಸ್. ಖಂಡಿತ ಈ ಪುಸ್ತಕವನ್ನು ನಮ್ಮ ಮಕ್ಕಳಿಗೆ ಓದೋದಕ್ಕೆ ಕೊಡೋಣ. ಕಾರ್ಯಕ್ರಮವನ್ನು ಆರಂಭಿಸ್ತಾ ಇದ್ದೇವೆ. ಸ್ಪರ್ಧಿಗಳ ಪರಿಚಯ. ಮೊದಲ ಸ್ಪರ್ಧಿ. ನಮಸ್ಕಾರ. ಮೊದಲ ಸ್ಪರ್ಧಿ. ನಮಸ್ಕಾರ, ನನ್ನ ಹೆಸರು ಮೂಡಲಗಿರಿ. ನಾನು ದಾವಣಗೆರೆ ಜಿಲ್ಲೆ ದೊಡ್ಡಘಟ್ಟ ಗ್ರಾಮದಿಂದ ಬಂದಿದ್ದೇನೆ. ನಾನು ವೃತ್ತಿಯಲ್ಲಿ ಬ್ಯಾಂಕ್ ನೌಕರನಾಗಿರ್ತೇನೆ. ಹಾಗೂ ಹವ್ಯಾಸಗಳು ಬಂದುಬಿಟ್ಟು ನಾನು ಬುಕ್ಕನ್ನು ಓದೋದು ಹಾಗೂ ಸಂಗೀತ ಕೇಳೋದು ನನ್ನ ಹವ್ಯಾಸವಾಗಿರುತ್ತೆ.
ಮೂಡಲಗಿರಿ ಅವರಿಗೆ ಸ್ವಾಗತವನ್ನು ಕೋರ್ತಾ ಇದ್ದೇವೆ. ಮುಂದಿನ ಸ್ಪರ್ಧಿ. ನಮಸ್ತೆ, ನನ್ನ ಹೆಸರು ರಜನಿ. ನಾನು ಗೃಹಿಣಿ. ಚನ್ನಪಟ್ಟಣ ತಾಲೂಕು ಪಿಹಳ್ಳಿ ದೊಡ್ಡಿ ಅನ್ನೋ ಗ್ರಾಮದಿಂದ ಬಂದಿದ್ದೀನಿ. ಹವ್ಯಾಸ ಅಂದರೆ ಮನೇಲಿ ಪೇಪರ್ ಓದೋದು, ಟಿ ವಿ ನೋಡೋದು, ಬುಕ್ಸ್. ರಜನಿ ಅವರಿಗೆ ಸ್ವಾಗತವನ್ನು ಕೋರ್ತಾ ಇದ್ದೇವೆ. ನಮ್ಮ ಮೂರನೆಯ ಸ್ಪರ್ಧಿ. ನಮಸ್ಕಾರ, ನನ್ನ ಹೆಸರು ರಾಘವೇಂದ್ರ ಪೈ ಅಂತ ಹೇಳಿ. ನಾನು ಶಿವಮೊಗ್ಗದಿಂದ ಬಂದಿರ್ತೇನೆ. ವೃತ್ತಿಯಲ್ಲಿ ನಾನು ಹೋಟೆಲ್ನ ನಿರ್ವಹಿಸ್ತಾ ಇದ್ದೀನಿ. ನನ್ನ ಹವ್ಯಾಸಗಳು ಬಂದ್ಬಿಟ್ಟು ದಿನಪತ್ರಿಕೆಗಳನ್ನ ಓದೋದು ಮತ್ತು ಒಳ್ಳೆ ಸಂಗೀತನ ಕೇಳೋದು. ಬಹಳ ಸಂತೋಷ ರಾಘವೇಂದ್ರ. ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರ್ತಾ ಇದ್ದೇವೆ. ಮೂವರು ಸಿದ್ಧ ಅಂದರೆ ಕಾರ್ಯಕ್ರಮ ಆರಂಭಿಸೋಣ. ಮೊದಲಿಗೆ ನಿಯಮಗಳನ್ನು ಒಮ್ಮೆ ನೋಡಿಬಿಡೋಣ. ಒಟ್ಟು 10 ಪ್ರಶ್ನೆಗಳು. ಮೊದಲು ಬಜರ್ ಒತ್ತಿದವರಿಗೆ ಉತ್ತರ ನೀಡುವ ಅವಕಾಶ. ಪ್ರತಿ ಸರಿ ಉತ್ತರಕ್ಕೆ ಒಂದು ಪುಸ್ತಕ ಬಹುಮಾನ. ಆಯ್ಕೆಗಳು ಬರುವ ಮೊದಲೇ ಬಜರ್ ಒತ್ತಿ ಸರಿ ಉತ್ತರ ನೀಡಿದರೆ 2 ಪುಸ್ತಕ ಬಹುಮಾನ. 100 ಅಂಕ ಗಳಿಸಿದವರಿಗೆ 1 ಪುಸ್ತಕ ವಿಶೇಷ ಬಹುಮಾನ. ನಕಾರಾತ್ಮಕ ತಂತ್ರಗಳಿಗೆ ಅವಕಾಶವಿಲ್ಲ. ಮೊದಲ ಪುಸ್ತಕ ತಿರುವುಗಳ ಅರಿವು, ಜಯಪ್ರಕಾಶ್ ನಾಗತಿಹಳ್ಳಿ ಅವರು ಬರೆದಂಥ ಪುಸ್ತಕ. ಮೊದಲ ಪ್ರಶ್ನೆ ಈಗ ಬಂತು. ಪ್ರಶ್ನೆಯನ್ನು ನೋಡೋಣ. ಕನ್ನಡ ನಾಟಕಗಳ ಶೇಕ್ಸ್ಪಿಯರ್ ಎಂದು ಹೆಸರಾದವರು ಯಾರು? ಆಯ್ಕೆಗಳನ್ನು ನೋಡೋಣ. ಗುಬ್ಬಿ ವೀರಣ್ಣ, ಎನ್ ಸ್ವಾಮಿ ವೆಂಕಟಾದ್ರಿ ಅಯ್ಯರ್, ಟಿ.ಪಿ. ಕೈಲಾಸಂ ಹಾಗೂ ಅಳಸಿಂಗರಾಚಾರ್ಯ. ಮೊದಲಿಗೆ ಮೂಡಲಗಿರಿ, ಆನಂತರ ರಾಘವೇಂದ್ರ. ಆಪ್ಷನ್ 1 ಸರ್, ಗುಬ್ಬಿ ವೀರಣ್ಣ. ಗುಬ್ಬಿ ವೀರಣ್ಣ. ರಾಘವೇಂದ್ರ ಆಪ್ಷನ್ 3 ಟಿ.ಪಿ. ಕೈಲಾಸಂ. ಉತ್ತರವನ್ನು ನೋಡೋಣ. ಆದರೆ ಸರಿಯಾದ ಉತ್ತರ ಎನ್ ಸ್ವಾಮಿ ವೆಂಕಟಾದ್ರಿ ಅಯ್ಯರ್ ಆಗಿದ್ರು. ಈ ಹೆಸರು ಅಷ್ಟಾಗಿ ಪರಿಚಯ ಇಲ್ಲದೆ ಹೋಗಬಹುದು. ಆದರೆ ಸಂಸ ಅಂತ ಹೇಳಿದರೆ ಸಾಕಷ್ಟು ಜನರಿಗೆ ಅರ್ಥವಾಗುತ್ತೆ. ಸಂಸ ನಮ್ಮ ನಡುವೆ ಆಗಿ ಹೋದಂಥ ಬಹುದೊಡ್ಡ ನಾಟಕಕಾರ. ಶೇಕ್ಸ್ಪಿಯರನಿಗೆ ಈತನ್ನು ಹೋಲಿಸೋದುಂಟು. ಶೇಕ್ಸ್ಪಿಯರ್ ರಾಜಮನೆತನಕ್ಕೆ ಸಂಬಂಧಪಟ್ಟಂಥ ಅನೇಕ ನಾಟಕಗಳನ್ನು ಬರೆದವನು. ಹಾಗೆಯೇ ನಮ್ಮ ವೆಂಕಟಾದ್ರಿ ಅಯ್ಯರ್ ಅವರು ಸಹ ಮೈಸೂರು ಸಂಸ್ಥಾನಕ್ಕೆ ಸಂಬಂಧಪಟ್ಟ ಹಾಗೆ 23 ನಾಟಕಗಳನ್ನು ಇವರು ಬರೀತಾರೆ. ಆ ನಾಟಕಗಳಲ್ಲಿ 6 ನಾಟಕಗಳು ಮಾತ್ರ ಉಳಿಯುತ್ತೆ. ಒಂದು ರೀತಿಯ ಪರ್ಸಿಕ್ಯೂಷನ್ ಸಿಂಡ್ರೋಮ್ ಅಂತ ವಿಶೇಷವಾದ ಮಾನಸಿಕ ಸಮಸ್ಯೆಯಿಂದ ನರಳ್ತಾ ಇದ್ದಂಥ ವೆಂಕಟಾದ್ರಿ ಅಯ್ಯರ್ ಅವರು ಪೊಲೀಸರು ತನ್ನನ್ನು ಅಟ್ಟಿಸ್ಕೊಂಡು ಬರ್ತಿದ್ದಾರೆ, ತನ್ನನ್ನು ಹಿಡ್ಕೋತಾರೆ, ತನಗೆ ಶಿಕ್ಷೆ ಕೊಡ್ತಾರೆ, ಈ ಭಯ ಇತ್ತು ಅವರಿಗೆ. ಹಾಗಾಗಿ ತಾವು ಬರೆದ ನಾಟಕಗಳನ್ನು ತಾವೇ ಅವರು ಸುಟ್ಟು ಹಾಕುವಂಥ ಒಂದು ಸ್ಥಿತಿ ಬರುತ್ತೆ. ಒಂದು ಘಟ್ಟದಲ್ಲಿ ಅವರು ಆತ್ಮಹತ್ಯೆ ಮಾಡಿಕೊಳ್ಳೋಕ್ಕೆ ಸಿದ್ಧರಾಗ್ತಾರೆ. ಸಾಯೋದಕ್ಕೆ ಮೊದಲು ಒಂದು ಪತ್ರವನ್ನು ಬರೆದು ಅದರ ಜೊತೆಗೆ ಆ 13 ರೂಪಾಯಿಗಳನ್ನು, 1 ಆಣೆ 9 ಪೈಸೆ ಇಷ್ಟು ಹಣವನ್ನು ಇಟ್ಟು ಯಾವುದೇ ರೀತಿಯ ಧಾರ್ಮಿಕ ಸೋಂಕು ಇಲ್ಲದ ರೀತಿ ಒಂದು ಬಯಲಲ್ಲಿ ನನ್ನ ಸುಟ್ಟು ಹಾಕಿಬಿಡಿ ಅಂತ ಪತ್ರ ಬರೆದು ಬದುಕನ್ನು ಪೂರ್ಣಗೊಳಿಸ್ತಾರೆ. ಸಂಸ, ನೀಗಿಕೊಂಡ ಸಂಸ ಅಂತಕ್ಕಂಥ ಸೊಗಸಾದ ರಂಗಪ್ರಯೋಗವು ಕನ್ನಡದಲ್ಲಿ ಆಗಿದೆ. ಮುಂದಿನ ಪುಸ್ತಕ ಬೆಳಕಿಲ್ಲದ ದಾರಿ, ಕನಸಿಲ್ಲದ ಹಾದಿ. ಸಂಪಾದಕರು ಸಿರಿಗೆರೆ ಎರಿ ಸ್ವಾಮಿ. ನಾವು ಕೇಳುವ ಪ್ರಶ್ನೆ ಈಗ ಬಂತು. ಪ್ರಶ್ನೆಯನ್ನು ನೋಡೋಣ. 1200 ವರ್ಷಗಳ ಹಿಂದಿನ ಕೊಟ್ರವೈ ಶಿಲ್ಪವು ಎಲ್ಲಿ ದೊರೆತಿದೆ? ಆಯ್ಕೆಗಳನ್ನು ನೋಡೋಣ. ತಮಿಳುನಾಡು, ಪುದುಚೇರಿ, ಕೇರಳ ಹಾಗೂ ಲಕ್ಷದ್ವೀಪ. ಮೊದಲಿಗೆ ರಾಘವೇಂದ್ರ, ಆನಂತರ ರಜನಿ. ಪುದುಚೇರಿ ಆಪ್ಷನ್ 2. ಹೇಳಿ ರಜನಿ. ಪುದುಚೇರಿ ಸರ್. ಅದೇ ಉತ್ತರವಾ? ಉತ್ತರವನ್ನು ನೋಡೋಣ. ತಮಿಳುನಾಡು ಅನ್ನೋದು ಸರಿಯಾದ ಉತ್ತರ ಆಗಿತ್ತು. ತಮಿಳುನಾಡಲ್ಲಿ ವಿಲ್ಲುಪುರಂ ಅಂತ ಒಂದು ಜಿಲ್ಲೆ ಇದೆ. ಅಲ್ಲಿ ಮೇಲ್ಮಯಲೂರು ಅಂತ ಒಂದು ಹಳ್ಳಿ. ಅಲ್ಲಿ ಈ ಕೊಟ್ರವೈ ಶಿಲ್ಪ ದೊರೆತಿದೆಯಂತೆ. ಕೊಟ್ರವೈ ಶಿಲ್ಪ ಅಂತ ಹೇಳ್ತಂದ್ರೆ ಯುದ್ಧ ದೇವತೆ ಅಂತ ಕರೀತಾರೆ. ಸಾಮಾನ್ಯವಾಗಿ ಯುದ್ಧವನ್ನು ಆರಂಭಿಸೋದಕ್ಕೆ ಮೊದಲು ಯುದ್ಧ ದೇವತೆಗೆ ವಿಶೇಷವಾದ ಪೂಜೆಯನ್ನು ಮಾಡಿ ಆನಂತರ ಸೈನ್ಯವನ್ನು ಮುಂದುವರಿಸುವ ಪದ್ಧತಿ ನಮ್ಮ ರಾಜರುಗಳಲ್ಲಿ ಇತ್ತು. ಹಾಗೆ ಈ ರೀತಿಯಾದ ಒಂದು ವಿಶೇಷವಾದ ವಿಗ್ರಹ ದೊರೆತಿದೆ. 5 ಅಡಿ ಎತ್ತರ ಇದೆಯಂತೆ, 4 ಅಡಿ ಅಗಲ ಇದೆಯಂತೆ. ಇದು ಪಲ್ಲವ ಸಾಮ್ರಾಜ್ಯಕ್ಕೆ ಸೇರಿದ ಶಿಲ್ಪ ಅಂತ ತಜ್ಞರು ಹೇಳ್ತಾರೆ. ಮುಂದಿನ ಪುಸ್ತಕ ಚಿನ್ನೂರ ಸಂಧ್ಯಾಗ, ಹಾಸ್ಯ ರಸಾಯನ.
ಪ್ರಹ್ಲಾದಗುಡಿ ಸಿಂಧನೂರು ಬರೆದಂಥ ಪುಸ್ತಕ ಇದು ನಮ್ಮ ಪ್ರಶ್ನೆ. ಬಿಹಾರದ ದುಃಖ ನದಿ ಕೋಸಿಯು ಯಾವ ನದಿಯ ಉಪನದಿ ಆಗಿದೆ? ಆಯ್ಕೆಗಳನ್ನು ನೋಡೋಣ. ಯಮುನಾ ನದಿ, ಸಿಂಧೂ ನದಿ, ಬ್ರಹ್ಮಪುತ್ರ ನದಿ, ಗಂಗಾ ನದಿ. ಮೊದಲಿಗೆ ರಾಘವೇಂದ್ರ, ಆನಂತರ ಮೂಡಲಗಿರಿ. ಆಪ್ಷನ್ 3 ಬ್ರಹ್ಮಪುತ್ರ. ಹೇಳಿ ಮೂಡಲಗಿರಿ. ಆಪ್ಷನ್ 2 ಸಿಂಧು. ಸಿಂಧು ಉತ್ತರವನ್ನು ನೋಡೋಣ. ಆದರೆ ಸರಿಯಾದ ಉತ್ತರ ಗಂಗಾ ನದಿ ಆಗಿತ್ತು. ಈ ನದಿ, ಕೋಸಿ ನದಿ, ಹಿಮಾಲಯದಲ್ಲಿ ಹುಟ್ಟುತ್ತೆ. ಚೀನಾ ಮತ್ತು ನೇಪಾಳದ ಅಂಚಲ್ಲಿ ಹರಿದು ಇದು ಭಾರತವನ್ನು ಪ್ರವೇಶ ಮಾಡುತ್ತೆ. ಬಿಹಾರದ ಮೂಲಕ ಹರಿದು ಇದು ಗಂಗಾ ನದಿಯಲ್ಲಿ ವಿಲೀನವಾಗುತ್ತೆ. ಈ ನದಿಯ ವಿಶೇಷ ಏನು ಅಂದರೆ ತನ್ನ ಪಾತ್ರವನ್ನು ಬದಲಾಯಿಸುತ್ತೆ. 200 ವರ್ಷಗಳ ಇತಿಹಾಸದಲ್ಲಿ ಇದು 112 ಕಿಲೋಮೀಟರ್ ಅಷ್ಟು ಪ್ರದೇಶದಲ್ಲಿ ತನ್ನ ಪಾತ್ರವನ್ನು ಬದಲಾಯಿಸ್ತಾ ಹೋಗೋ ಕಾರಣ ಎಲ್ಲಿ ಜನವಸತಿ ಇರುತ್ತೋ ಅಲ್ಲಿ ನೀರು ನುಗ್ಗುತ್ತು ಅಂತ ಹೇಳ್ತಂದ್ರೆ ಬಹಳ ಕಷ್ಟವಾಗುತ್ತೆ ಬದುಕನ್ನು ನಡೆಸೋದಕ್ಕೆ. ಹಾಗಾಗಿ ಇದನ್ನು ಬಿಹಾರದ ದುಃಖ ನದಿ ಅಂತ ಕರೀತಾರೆ. ಯಾಕಂದರೆ ಯಾವಾಗ ಎಲ್ಲಿ ಈ ನದಿ ಹರಿಯುತ್ತೋ ಹೇಳಲಿಕ್ಕೆ ಬಹಳ ಕಷ್ಟ. ಲಹರಿ ಲಾಸ್ಯ ಎನ್ನುವ ಪುಸ್ತಕ ವೆಂಕಟೇಶ್ MT ಬರೆದಿರುವಂಥ ಕವನ ಸಂಕಲನ ನಮ್ಮ ಪ್ರಶ್ನೆ. ಸೋಫಿಯಾ ಎಂಬ ವಾಯುಜನ್ಯ ಬಾಹ್ಯಾಕಾಶ ವೀಕ್ಷಣಾಲಯವನ್ನು ಯಾವ ದೇಶಗಳು ನಿರ್ವಹಿಸಿದವು? ಆಯ್ಕೆಗಳನ್ನು ನೋಡೋಣ. ರಷ್ಯಾ, ಚೀನಾ, ಅಮೆರಿಕ, ಜಪಾನ್, ಅಮೆರಿಕ, ಜರ್ಮನಿ. ಮೊದಲಿಗೆ ಮೂಡಲಗಿರಿ, ಆನಂತರ ರಾಘವೇಂದ್ರ. ಆಪ್ಷನ್ 1 ಸರ್, ರಷ್ಯಾ, ಚೀನಾ. ರಷ್ಯಾ ಮತ್ತು ಚೀನಾ ಅಂತ ಹೇಳ್ತಾ ಇದ್ದಾರೆ. ಆಪ್ಷನ್ 3 ಅಮೆರಿಕ, ಜರ್ಮನಿ. ಅಮೆರಿಕ ಅಂತ ಹೇಳ್ತಾ ಇದ್ದಾರೆ ರಾಘವೇಂದ್ರ ಅವರು. ಉತ್ತರವನ್ನು ನೋಡೋಕ್ಕೆ ಮೊದಲು 4ನೇ ಆಯ್ಕೆ ಬಂದಿದೆ, ಬ್ರಿಟನ್, ಫ್ರಾನ್ಸ್. ಉತ್ತರವನ್ನು ನೋಡೋಣ. ಅಮೆರಿಕ, ಜರ್ಮನಿ ಉತ್ತರ ಸರಿಯಾಗಿದೆ. ಲಹರಿ ಲಾಸ್ಯ ಈ ಪುಸ್ತಕವನ್ನು ರಾಘವೇಂದ್ರ ಅವರಿಗೆ ಕೊಟ್ಟಿದ್ದೇವೆ. ಸೋಫಿಯಾ ಅನ್ನೋದು ಒಂದು ಹ್ರಸ್ವ ರೂಪ. ಇದರ ಪೂರ್ಣ ಹೆಸರು ಸ್ಟ್ರಾಟೋಸ್ಫೆರಿಕ್ ಅಬ್ಸರ್ವೇಟರಿ ಫಾರ್ ಇನ್ಫ್ರಾರೆಡ್ ಅಸ್ಟ್ರಾನಮಿ ಅಂತಕ್ಕಂಥ ಉದ್ದ ಹೆಸರಿನ ಸಂಕ್ಷಿಪ್ತ ರೂಪ ಸೋಫಿಯಾ ಅಂತ. ಒಂದು ಬೋಯಿಂಗ್ ವಿಮಾನ. ಆ ಬೋಯಿಂಗ್ ವಿಮಾನದ ಮೇಲೆ 10 ಅಡಿ ಅಗಲದ ಒಂದು ದೂರದರ್ಶಕವನ್ನು ಇರಿಸ್ತಾರೆ. ಭೂಮಿಯಿಂದ 45,000 ಕಿಲೋಮೀಟರ್ ಎತ್ತರಕ್ಕೆ ಹೋಗಿ ಅಲ್ಲಿ ಹವಾಮಾನ, ಧೂಳು ಇತ್ಯಾದಿಗಳು ಇರೋದಿಲ್ಲ. ಅಂತಹ ಕಡೆ ಅವರು ಬಾಹ್ಯಾಕಾಶದಲ್ಲಿ ಇರ್ತಕ್ಕಂಥ ನಕ್ಷತ್ರಗಳು ಇತ್ಯಾದಿಗಳನ್ನೆಲ್ಲ ಚಿತ್ರೀಕರಿಸ್ತಾ ಹೋಗ್ತಾರೆ. ಇದರ ವಿಶೇಷ ಏನು ಅಂದರೆ ಕ್ಷುದ್ರ ಗ್ರಹಗಳು ಅಥವಾ ಆಸ್ಟರಾಯ್ಡ್ಸ್ ಅಂತ ನಾವೇನು ಹೇಳ್ತೇವೆ ಅದರ ಮೇಲೆ ನೀರು ಇರೋದನ್ನು ಪತ್ತೆ ಹಚ್ಚಿದೆಯಂತೆ ಈ ಸೋಫಿಯಾ ಅಂತಕ್ಕಂಥ ಟೆಲಿಸ್ಕೋಪ್. ಮುಂದಿನ ಪುಸ್ತಕ ಕಾವ್ಯದ ಒಂದು ಚುಂಗನ್ನ ಹಿಡಿದು. HV ಸಾವಿತ್ರಮ್ಮ ರಾಮಸ್ವಾಮಿ ಅವರು ಬರೆದಿರುವಂತಹ ಪುಸ್ತಕ ನಮ್ಮ ಪ್ರಶ್ನೆ. ಬಿಟ್ಟಕ್ಷರಗಳನ್ನು ತುಂಬಿ. ತ್ಯಾ, ನೀ, ಶ, ಸ್ತ್ರ, ಲು. ಬಜ್ಜರುತ್ತಿದ್ದಾರೆ ರಾಘವೇಂದ್ರ. ಕಾತ್ಯಾಯನಿಯ ಶಸ್ತ್ರಾಸ್ತ್ರಗಳು. ಅರ್ಥವಾಗಲಿಲ್ಲಪ್ಪ ನನಗೆ. ರಜನಿ ಮತ್ತು ಮೂಡಲಗಿರಿ ತಾವು ಸಹ ಪ್ರಯತ್ನಿಸಬಹುದು. ಒಂದು ಪ್ರಯತ್ನ ಪಟ್ಟಿದ್ದಾರೆ ರಾಘವೇಂದ್ರ ಅವರು. ಹೇಳಿ. ನಿತ್ಯ ಶಸ್ತ್ರಗಳು. 10 ಅಕ್ಷರ ಬೇಕಮ್ಮ. ಮೂಡಲಗಿರಿ ಉತ್ತರವನ್ನು ನೋಡೋಣ. ಅತ್ಯಾಧುನಿಕ ಶಸ್ತ್ರಾಸ್ತ್ರಗಳು ಅನ್ನೋದು ಸರಿಯಾದ ರೂಪ ಆಗಿತ್ತು. ಸಮ್ಮೇಳನಾಧ್ಯಕ್ಷರ ಭಾಷಣಗಳ ಪುಸ್ತಕ ಸಿರಿಗೇರಿ ಯರಿಸ್ವಾಮಿ ಸಂಪಾದಿಸಿರುವಂಥದ್ದು. ನಾವು ಕೇಳುವ ಪ್ರಶ್ನೆ ಈಗ ಬಂತು. ಪ್ರಶ್ನೆಯನ್ನು ಈಗ ನೋಡೋಣ. ಪ್ರಶ್ನೆ: ಈ ಕೆಳಗಿನ ಲೆಕ್ಕಗಳನ್ನು ಪೂರ್ಣಗೊಳಿಸಿ ಉತ್ತರಗಳನ್ನೆಲ್ಲ ಕೂಡಿ ಅಂತಿಮ ಉತ್ತರವನ್ನು ನೀಡಿ. ಲೆಕ್ಕಗಳು ಬಂದಿವೆ. 56 ಕೂಡು 33, 73 ಕಳೆ 38, 23 ಗುಣಿಸು 9, 170 ಭಾಗಿಸು 10.
ಬಜರುತ್ತಿದ್ದಾರೆ. ಮೊದಲಿಗೆ ಮೂಡಲಗಿರಿ, ಅನಂತರ ರಾಘವೇಂದ್ರ. ಮೂಡಲಗಿರಿ ಅಂತಿಮ ಉತ್ತರ 338. 338. ಎಸ್ ಸರ್. ಹೇಳಿ ರಾಘವೇಂದ್ರ. 348. 348. 10 ವ್ಯತ್ಯಾಸ ಇದೆ. ಉತ್ತರವನ್ನು ನೋಡ್ತಾ ಹೋಗೋಣ. ಒಂದು ಉತ್ತರ 89, 35, 207, 17 ಎಲ್ಲವನ್ನ ಕೂಡಿದ್ರೆ 348 ಬಂದಿದೆ. ಈ ಉತ್ತರವನ್ನು ರಾಘವೇಂದ್ರ ಅವರು ಕೊಟ್ಟಿದ್ದಾರೆ. ಸಮ್ಮೇಳನಾಧ್ಯಕ್ಷರ ಭಾಷಣಗಳ ಪುಸ್ತಕವನ್ನು ಅವರಿಗೆ ಕೊಟ್ಟಿದ್ದೇವೆ. ಒಂದು ಸೊಗಸಾದ, ಅದ್ಭುತವಾದ, ಪ್ರತಿಯೋರ್ವ ಭಾರತೀಯ ಓದಬಹುದಾದಂಥ ಅದ್ಭುತ ಕೃತಿ ರುಧಿರಾಭಿಷೇಕ. ಬಾಬು ಕೃಷ್ಣಮೂರ್ತಿ ಅವರು ಬರೆದಿರುವಂಥದ್ದು. ಭಾಗ ಜತೀನ್ ಅವರ ಜೀವನ, ಕಾಲ ಮತ್ತು ಸಾಹಸವನ್ನು ವಿವರಿಸುವಂಥ ಸೊಗಸಾದ ಕಾದಂಬರಿ ಪುಸ್ತಕ. ಈಗ ಕೊಡ್ತಾ ಇದ್ದೇವೆ ನಮ್ಮ ಪ್ರಶ್ನೆ. ಈ ಪದ್ಮ ಪುರಸ್ಕೃತರನ್ನು ಗುರುತಿಸಿ. ಚಿತ್ರವನ್ನು ನೋಡೋಣ. ಆಯ್ಕೆಗಳು ಬರೋದಕ್ಕೆ ಮೊದಲು ರಾಘವೇಂದ್ರ ಮೂಡಲಗಿರಿ ಬರೆದಿರುತ್ತಿದ್ದಾರೆ. ರಾಘವೇಂದ್ರ. ಉಷಾ ಉತ್ತಮ್. ಉಷಾ ಉತ್ತಮ್. ಮೂಡಲಗಿರಿ ಉಷಾ ಉತ್ತಮ್. ಆಯ್ಕೆಗಳು: ರಿಜ್ವಾನಾ ಚೌಧರಿ ಬನ್ಯಾ, ಉಷಾ ಉತ್ತಮ್. ಗೀತಾರಾಯ್ ಬರ್ಮನ್, ನಸೀಂ ಬಾನು. ಉಷಾ ಉತ್ತಪ್ ಅಂತ ಹೇಳಿದ್ದೀರಿ, ಸರಿಯಾ? ನೋಡೋಣ. ಉಷಾ ಉತ್ತಪ್ ಉತ್ತರ ಸರಿಯಾಗಿದೆ. ರುಧಿರಾಭಿಷೇಕ ಎನ್ನುವ ಈ ಒಂದು ಪುಸ್ತಕವನ್ನು ರಾಘವೇಂದ್ರ ಅವರಿಗೆ ಕೊಟ್ಟಿದ್ದೇವೆ. ಆಯ್ಕೆಗಳು ಬರೋದಕ್ಕೆ ಮೊದಲೇ ತಾವು ಸರಿ ಉತ್ತರ ಕೊಟ್ಟಿರೋ ಕಾರಣ ಇನ್ನೂ ಒಂದು ಪುಸ್ತಕ, ಕಾವ್ಯದ ಒಂದು ಚುಂಗನ್ನು ಹಿಡಿದು 2 ಪುಸ್ತಕವನ್ನು ರಾಘವೇಂದ್ರ ಅವರಿಗೆ ಕೊಟ್ಟಿದ್ದೇವೆ. ಉಷಾ ಉತ್ತಪ್ ಅವರಿಗೆ ಈ ವರ್ಷ ನಮ್ಮ ದೇಶ ಪದ್ಮಭೂಷಣ ಗೌರವವನ್ನು ನೀಡಿದೆ. ಪಾಪ್, ಫಿಲ್ಮಿ, ಜಾಜ್ ಗಾಯಕಿಯಾಗಿ ಈಕೆ ಜಾಗತಿಕ ಮಟ್ಟದಲ್ಲಿ ಹೆಸರನ್ನು ಗಳಿಸಿದ್ದಾಳೆ. ಮೂಲತಃ ಕರ್ನಾಟಕ ಶಾಸ್ತ್ರೀಯ ಸಂಗೀತ, ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ಎರಡನ್ನೂ ಕಲಿತಿದ್ದಾರೆ. ಹಾಗೆಯೇ ಪಾಶ್ಚಾತ್ಯ ಸಂಗೀತವನ್ನು ಕಲಿತು ಇವರು ಬಹಳ ಪ್ರಸಿದ್ಧಿಯನ್ನು ಗಳಿಸಿದ್ದಾರೆ. 1973ರಲ್ಲಿ ಇವರು ಮೊದಲ ಬಾರಿಗೆ ಬಾಂಬೆ ಟು ಗೋವಾ ಅನ್ನೋ ಹಿಂದಿ ಚಿತ್ರವೊಂದು ಬರುತ್ತೆ. ಆ ಚಿತ್ರದಲ್ಲಿ ಇವರು ನಟಿಸ್ತಾರೆ ಹಾಗೂ ಹಾಡನ್ನು ಹಾಡ್ತಾರೆ. ಉಷಾ ಉತ್ತಪ್ ಅವರು. ಮುಂದೆ ನಾವು ಒಂದು ಅತ್ಯುಪಯುಕ್ತ ಪುಸ್ತಕವನ್ನು ಕೊಡ್ತಾ ಇದ್ದೇವೆ. ಸಮಗ್ರ ತೋಟಗಾರಿಕಾ ಕೈಪಿಡಿ ಎನ್ನುವ ಪುಸ್ತಕ. ಈ ಪುಸ್ತಕವನ್ನು ತಾವು ಪಡೆಯಬೇಕಾದರೆ ನಮ್ಮ ಪ್ರಶ್ನೆಗೆ ಉತ್ತರವನ್ನು ಕೊಡಬೇಕಾಗುತ್ತೆ. ಆ ಪ್ರಶ್ನೆ ಈಗ ಬಂತು. ಪ್ರಶ್ನೆಯನ್ನು ನೋಡೋಣ. ಈ ಅಕ್ಷರಗಳನ್ನು ಸರಿಯಾಗಿ ಜೋಡಿಸಿ. ಅಕ್ಷರಗಳು: ಮು, ನೆ, ಡಿ, ದ, ಲೆ, ಗಿ, ಗ, ಮೆ. ಬರೆದಿರುತ್ತಿದ್ದಾರೆ ರಾಘವೇಂದ್ರ ಅವರು. ಉತ್ತರ: ಮೂಗಿನ ಮೇಲಿದ್ದ ನೆಗಡಿ. ಆಹಾ, 8 ಅಕ್ಷರ ಬೇಕು. ಹೆಚ್ಚಿನೂ ಬೇಡ, ಕಡಿಮೆನೂ ಬೇಡ. ಮೂಗಿನ ಮೇಲೆ ನೆಗಡಿ. ಮೂಗಿನ ನಾ ಕಾಣ್ತಾ ಇಲ್ಲ ನನಗೆ, ನೇ ಕಾಣ್ತಾ ಇದೆ. ರಜನಿ ಮತ್ತು ಮೂಡಲಗಿರಿ ರಾಘವೇಂದ್ರ ಕೊಟ್ಟಂಥ ಉತ್ತರವನ್ನು ಪರಿಷ್ಕಾರ ಮಾಡಿ ತಾವು ಸಹ ಕೊಡಬಹುದು. ರಾಘವೇಂದ್ರ, ಒಂದು ಅವಕಾಶ. ನೆಗಡಿ. ಉತ್ತರವನ್ನು ನೋಡೋಣ. ಮೂಗಿದ್ದ ಮೇಲೆ ನೆಗಡಿ. ಮೂಗಿದ್ದ ಮೇಲೆ ನೆಗಡಿ ಅನಿವಾರ್ಯ ಅನ್ನೋ ಮಾತು. ಈಗ 3 ಪುಸ್ತಕವನ್ನು ಕೊಡೋಕೆ ನಾವು ಸಿದ್ಧವಾಗ್ತಾ ಇದ್ದೇವೆ. ಪದಬಂಧ ಈಗ ಬಂದಿದೆ. ಸುಳುಹುಗಳನ್ನು ನೋಡೋಣ. ಸುಳುಹುಗಳು: ಕಾಲುಗಳನ್ನೇ ಆಯುಧವನ್ನಾಗಿ ಉಳ್ಳ ದೇವರ ಪ್ರಸಾದ, ಕೆಟ್ಟ ಉಪಾಯ.
ಒಂದು ನಿಮಿಷದ ಕಾಲಾವಕಾಶ ಮುಕ್ತಾಯ ಆಗಿದೆ. ಒಂದು ಉತ್ತರ ಚರಣಾಯುಧ, ಎರಡು ಉತ್ತರ ಯಾರು ಬೇಕಾದರೂ ಬಜರ್ ಹತ್ಬಹುದು, ಉತ್ತರ ಕೊಡಬಹುದು. ದೇವರ ಪ್ರಸಾದ, ಉತ್ತರವನ್ನು ನೋಡೋಣ. ಚರಪು, ಮೂರು ಉತ್ತರ ಕೆಟ್ಟ ಉಪಾಯ. ರಾಘವೇಂದ್ರ, ಕುಯುಕ್ತಿ. ಉತ್ತರವನ್ನು ನೋಡೋಣ. ಕುಯುಕ್ತಿ ಉತ್ತರ ಸರಿಯಾಗಿದೆ. ಚಿಗುರು ಮಳೆ ಎನ್ನುವ ಈ ಒಂದು ಪುಸ್ತಕವನ್ನು ಕೊಟ್ಟಿದ್ದೇನೆ. ಈಗ ಕೊನೆಯ ಘಟ್ಟ, ಚಟ್ಪಟ್ ಚಿನ್ಕುರಳಿ. 5 ಪ್ರಶ್ನೆಗಳು. ಮೂಡಲಗಿರಿ ಅವರಿಗೆ ಮೊದಲ ಅವಕಾಶ. ಸಿದ್ಧವಾಗಿದ್ದೀರಾ? ಎಸ್. ಮೊದಲ ಪ್ರಶ್ನೆ, ಚೆರಿಗೆ ಕಾಯು ಎನ್ನುವ ನುಡಿಗಟ್ಟಿನ ಅರ್ಥವೇನು? ಹೊಟ್ಟೆ ಹಸಿವಾಗು, ಮಡಿಕೆಯನ್ನ ಬಿಸಿ ಮಾಡು. ಹೊಟ್ಟೆ ಹಸಿವಾಗ. ಮುಂದಿನ ಪ್ರಶ್ನೆ, ಮರಳಿನಲ್ಲಿರುವ ಚಿನ್ನದ ಕಣ ಶೋಧಿಸುವವನು ಎಂಬ ಅರ್ಥವನ್ನು ಕೊಡುವ ಶಬ್ದ ಯಾವುದು? ಜಲಗರ, ಜಲಗಾರ. ಜಲಗರ. ಮುಂದಿನ ಪ್ರಶ್ನೆ, ತಾರಕಾಸುರನ ಕೊಂದರು ಗಣಪತಿ, ಷಣ್ಮುಖ. ಷಣ್ಮುಖ. ಮುಂದಿನ ಪ್ರಶ್ನೆ, ಈ ಗಾದೆಯನ್ನು ಪೂರ್ಣಗೊಳಿಸಿ. ಆರಂಭದ ಬುಡ ಕಷ್ಟ. ಮುಂದಿನ ಪ್ರಶ್ನೆ, ಈ ಒಗಟನ್ನು ಬಿಡಿಸಿ. ಅಂಕುಡೊಂಕಿನ ಬಾವಿ, ಶಂಖಚಕ್ರಧಾರಿ, ಬೊಮ್ಮಯ್ಯ ಕಟ್ಟಿಸಿದ ಬಾವಿಯಲ್ಲಿ ಇಣುಕಿ ನೋಡಿದರೆ ನೀರೇ ಇಲ್ಲ. ಉತ್ತರವನ್ನು ನೋಡ್ತಾ ಹೋಗೋಣ. ಒಂದು ಉತ್ತರ ಚೆರಿಗೆ ಕಾಯೋ, ಹೊಟ್ಟೆ ಹಸಿವಾಗೋ ಸರಿಯಾಗಿದೆ. ಎರಡು ಉತ್ತರ ಜಲಗಾರ ಸರಿಯಾಗಿದೆ. ತಾವು ಉತ್ತರ ಕೊಟ್ಟಿಲ್ಲ ಇದಕ್ಕೆ. ಮೂರನೇ ಪ್ರಶ್ನೆಗೆ ಉತ್ತರವನ್ನು ನೋಡೋಣ. ಷಣ್ಮುಖ ಸರಿಯಾಗಿದೆ. ನಾಲ್ಕನೇ ಪ್ರಶ್ನೆಗೆ ಉತ್ತರ ಆರಂಭದ ಬುಡ ಕಷ್ಟ, ಅಧಿಕಾರದ ತುದಿ ಕಷ್ಟ. 5ನೇ ಪ್ರಶ್ನೆಗೆ ಉತ್ತರ ಇದು ಕಿವಿ ಆಗಿತ್ತು. ಎಷ್ಟು ಸರಿ ಉತ್ತರ ಕೊಟ್ರಿ? 2 ಪ್ರಶ್ನೆಗಲ್ವಾ? 2 ಪುಸ್ತಕಗಳನ್ನು ತಮಗೆ ಕೊಡ್ತಾ ಇದ್ದೇವೆ. ಈಗ ಅವಕಾಶ ರಜನಿ ಅವರಿಗೆ ಬರ್ತಾ ಇದೆ. ಸಿದ್ಧವಾಗಿದ್ದೀರಾ? ಮೊದಲ ಪ್ರಶ್ನೆ, ಚರ್ಮವನ್ನು ಕಾಯಿಸು ಎನ್ನುವ ನುಡಿಗಟ್ಟಿನ ಅರ್ಥವೇನು? ಎಳೆ ಬಿಸಿಲಿಗೆ ಕೂರು, ಶಿಕ್ಷೆಯನ್ನ ಕೊಡು. ಎಳೆ ಬಿಸಿಲಿಗೆ ಕೂರು. ಮುಂದಿನ ಪ್ರಶ್ನೆ, ಅಗತ್ಯ, ಅವಶ್ಯಕತೆ ಎಂಬ ಅರ್ಥವನ್ನು ಕೊಡುವ ಶಬ್ದ ಯಾವುದು? ಜರುಹು, ಜರೂರು. ಜರೂರು. ಮುಂದಿನ ಪ್ರಶ್ನೆ, ಅಜಗರ ಪ್ರಶ್ನೆ ಯಾರ ನಡುವೆ ನಡೆಯುತ್ತದೆ? ನಹುಷ, ಯುಧಿಷ್ಠಿರ, ಪುರೂರವ, ಯುಧಿಷ್ಠಿರ. ಪುರೂರವ, ಯುಧಿಷ್ಠಿರ. ಮುಂದಿನ ಪ್ರಶ್ನೆ, ಈ ಗಾದೆಯನ್ನು ಪೂರ್ಣಗೊಳಿಸಿ. ಆಸೆಗೆ ಅಂತ್ಯವಿಲ್ಲ. ದುಃಖಕ್ಕೆ ಅಂತ್ಯವಿಲ್ಲ. ದುಃಖಕ್ಕೆ ದುಃಖಕ್ಕೆ ಮೂಲವಿಲ್ಲ. ದುಃಖಕ್ಕೆ ಮೂಲವಿಲ್ಲ. ಮೂಲವಿಲ್ಲ. 5ನೇ ಪ್ರಶ್ನೆ, ಈ ಒಗಟನ್ನು ಬಿಡಿಸಿ. ಅಂಕುಡೊಂಕು ಹೋಗೇಳೆ, ಅಲ್ಲಿ ಇಲ್ಲಿ ತಿರುಗೋಳೆ, ಗುಡ್ಡ ಇಳಿದು ಬರೋಳೆ, ಎದ್ದು ಬಿದ್ದು ಓಡೋಳೆ, ನೆಲ ಸಿಕ್ಕಿದರೆ ನಿಲ್ಲೋಳೆ. ಹೆಣ್ಣೆ. ಯಾರು ಈಕೆ? ಹೆಣ್ಣೆ. ಹ? ಹೆಣ್ಣೆ. ಆಯಿಲ್. ಹೆಣ್ಣು. ಹೆಣ್ಣು. ಉತ್ತರವನ್ನ ಹೆಣ್ಣಲ್ವಾ? ಹಾ. ಉತ್ತರವನ್ನ ನೋಡೋಣ. ಒಂದು ಉತ್ತರ, ಚರ್ಮವನ್ನು ಕಾಯಿಸು ಅಂದರೆ ಶಿಕ್ಷೆಯನ್ನು ಕೊಡು. ನೇರ ಶಬ್ದದ ಅರ್ಥ ಕೇಳ್ತಾ ಇಲ್ಲ, ನುಡಿಗಟ್ಟಿನ ಅರ್ಥ ಕೇಳ್ತಾ ಇದ್ದೇವೆ. 2 ಉತ್ತರ ಜರೂರು ಉತ್ತರ ಕೊಟ್ಟಿದ್ದೀರಿ. 3ನೇ ಪ್ರಶ್ನೆಗೆ ಉತ್ತರ ಇದು ನಹುಷ, ಯುಧಿಷ್ಠಿರ ಆಗಿತ್ತು, ಪುರೂರವ ಅಲ್ಲ. 4ನೇ ಪ್ರಶ್ನೆಗೆ ಉತ್ತರ ಆಸೆಗೆ ಅಂತ್ಯವಿಲ್ಲ, ಪಾಶಕ್ಕೆ ಕೊನೆಯಿಲ್ಲ, ಸರಿಯಾದ ರೂಪ. 5ನೇ ಪ್ರಶ್ನೆಗೆ ಉತ್ತರ ಇದು ನದಿಯ ವರ್ಣನೆ ಆಗಿತ್ತು. ನದಿಯನ್ನು ಹೆಣ್ಣಿಗೆ ಹೋಲಿಸಿ ಈ ರೀತಿ ಒಗಟನ್ನು ಕಟ್ಟಿದ್ದಾರೆ. 1 ಪ್ರಶ್ನೆಗೆ ತಾವು ಸರಿಯಾದ ಉತ್ತರ ಕೊಟ್ಟಿದ್ದೀರಿ. 1 ಪುಸ್ತಕವನ್ನು ತಮಗೆ ಕೊಟ್ಟಿದ್ದೇವೆ. ಈಗ ರಾಘವೇಂದ್ರ ಅವರಿಗೆ ಅವಕಾಶ ಬಂದಿದೆ. ಮೊದಲ ಪ್ರಶ್ನೆ, ಚರ್ವಿತ ಚರ್ವಣ ಎನ್ನುವ ನುಡಿಗಟ್ಟಿನ ಅರ್ಥವೇನು? ಹೇಳಿದ್ದನ್ನೇ ಹೇಳು, ವರ್ಣರಂಜಿತವಾಗಿ ವಿವರಿಸು. ಹೇಳಿದ್ದನ್ನೇ ಹೇಳು. ಮುಂದಿನ ಪ್ರಶ್ನೆ, ತೇವ, ಒದ್ದೆ, ಜಿನುಗು ಎಂಬ ಅರ್ಥವನ್ನು ಕೊಡುವ ಶಬ್ದ ಯಾವುದು? ಜವುಗು, ಜವಳ. ಜವುಗು. ಮುಂದಿನ ಪ್ರಶ್ನೆ, ಇಂದಿನ ಪಂಜಾಬ್ ಪ್ರದೇಶದ ಪ್ರಾಚೀನ ಹೆಸರೇನು? ಅರಟ್ಟ, ಅನರ್ಥ. ಅರಟ್ಟ. ಮುಂದಿನ ಪ್ರಶ್ನೆ, ಈ ಗಾದೆಯನ್ನು ಪೂರ್ಣಗೊಳಿಸಿ. ಆಲಕ್ಕೆ ಹೂವಿಲ್ಲ. ಮುಂದಿನ ಪ್ರಶ್ನೆ, ಈ ಒಗಟನ್ನು ಬಿಡಿಸಿ. ಅಂಕುಡೊಂಕಿನ ಮರವನ್ನು ಕಚ್ಚಿದರೆ ಬಾಯಿ ಅಮೃತ.
ಉತ್ತರವನ್ನು ನೋಡ್ತಾ ಹೋಗೋಣ. 1 ಉತ್ತರ ಚರ್ವಿತ ಚರ್ವಣ ಹೇಳಿದ್ದನ್ನೇ ಹೇಳು ಸರಿಯಾಗಿದೆ. 2 ಉತ್ತರ ಜವುಗು ಸರಿಯಾಗಿದೆ. 3 ಉತ್ತರ ಅರಟ್ಟ ಸರಿಯಾಗಿದೆ. 4 ಉತ್ತರ ಆಲಕ್ಕೆ ಹೂವಿಲ್ಲ ಸಾಲಕ್ಕೆ ಕೊನೆಯಿಲ್ಲ ಜಾಲಿಯ ಮರವು ನೆರಳಲ್ಲ ಮಗಳೇ. ಹೀಗೆ ಒಂದು ಜಾನಪದ ಗೀತೆ ಸಾಗುತ್ತೆ. 5ನೇ ಪ್ರಶ್ನೆಗೆ ಉತ್ತರ ಇದು ಕಬ್ಬು ಆಗಿತ್ತು. 3 ಪ್ರಶ್ನೆಗಳಿಗೆ ತಾವು ಸರಿಯಾದ ಉತ್ತರ ಕೊಟ್ಟಿದ್ದೀರಿ. 3 ಪುಸ್ತಕಗಳನ್ನು ತಮಗೆ ಕೊಡ್ತಾ ಇದ್ದೇವೆ. ಯಾರಿಗೆ ಎಷ್ಟು ಪುಸ್ತಕ ಬಂದಿದೆ ಅದನ್ನು ನೋಡುವ ಕ್ಷಣ ಈಗ ಬಂತು. ಮೊದಲು ಮೂಡಲಗಿರಿ ಅವರಿಗೆ ನಾವು 2 ಪುಸ್ತಕಗಳನ್ನು ಕೊಡ್ತಾ ಇದ್ದೇವೆ. ಪುಸ್ತಕಗಳನ್ನು ಸ್ವೀಕರಿಸಿ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಕ್ಕೆ ತಮಗೆ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇವೆ. ರಜನಿ ಅವರಿಗೆ ಬೆಳಕಿಲ್ಲದ ದಾರಿ ಕನಸಿಲ್ಲದ ಹಾದಿ ಸೊಗಸಾದ ಪುಸ್ತಕ, ಅಭಿನಂದನೆಗಳು. ರಾಘವೇಂದ್ರ ಅವರಿಗೆ ಒಟ್ಟು 8 ಪುಸ್ತಕಗಳನ್ನು ಕೊಡ್ತಾ ಇದ್ದೇವೆ, ಅಭಿನಂದನೆಗಳು. ಮತ್ತೆ ಭೇಟಿಯಾಗೋಣ. ನಮಸ್ಕಾರ. As the hilly regions of India get hotter, it is important to take precautions to protect ourselves from heat illness. Be aware of heat wave alerts on TV, radio, newspaper and mobile phones. Drink more water and natural drinks to avoid dehydration. Avoid alcohol, tea, coffee and soft drinks. Work during cooler hours and rest during 12 to 3, which is the hottest period of the day. Keep animals in shade and give them adequate water. Eat only freshly cooked food and fresh fruits and vegetables. Recognize the signs of heat illness: weakness, dizziness, nausea, excessive sweating, cramps, confusion, rapid breathing, fainting. If you feel unwell, take first aid and call 108 or any ambulance service or go to the hospital. Be alert. Be safe. Issued in public interest by NDMA and IIT. ಕಾರ್ಯಕ್ರಮದ ಪ್ರಾಯೋಜಕರು ಕರ್ನಾಟಕ ರಾಜ್ಯ ಏಡ್ಸ್ ಪ್ರಿವೆನ್ಷನ್ ಸೊಸೈಟಿ.